ಎಲ್ರಿಗೂ ನಮಸ್ಕಾರಗಳು. ಕುತ್ಕೊಳ್ಳಿ. ಪ್ರೀತಿಯ ಮಕ್ಕಳೇ, ನೀವು ಎಲ್ಲಾದ್ರೂ ನೀವು ನಾಟಕಗಳನ್ನು ನೋಡಿದ್ದೀರಾ? ಯಾವಾಗಲಾದ್ರೂ ನಾಟಕಗಳನ್ನು ನೋಡಿದ್ದೀರಾ? ಅಂತಹ ನಾಟಕಗಳು ಗೊತ್ತಿದೆ, ಹೆಸರು ಹೇಳಿ. 6ನೇ ತರಗತಿ ಪಾಠದಲ್ಲಿ ನಾಟ್ಯ ಕಲಾ ಧುರಂಧರ ಮೊಹಮ್ಮದ್ ಪೀರ್ ಇದನ್ನು ಬರೆದವರು ಸಮಿತಿ ರಚನೆ ಮಾಡಿದ್ದಾರೆ. ಇಲ್ಲಿ ಒಂದು ಪದ ಇದೆ ನೋಡಿ, ದುರಂಧರ ಅಂದ್ರೆ ಹೊಣೆಯನ್ನು ಹೊರುವವನು, ಅಂದ್ರೆ ಜವಾಬ್ದಾರಿಯನ್ನು ಹೊರುವವನು ಅಂತ ಇದರ ಅರ್ಥ. ಈ ಪೂರಕ ಪಾಠದಲ್ಲಿ ನಾಟ್ಯ ಕಲಾ ಧುರಂಧರ ಮೊಹಮ್ಮದ್ ಪೀರ್ ಅಂತ ಶೀರ್ಷಿಕೆ ಇದೆ. ಅಂದ್ರೆ ನಾಟ್ಯ ಅಂದ್ರೆ ನೃತ್ಯವನ್ನೇ ಕಲೆಯನ್ನಾಗಿ ಹೊಣೆಯನ್ನು ಹೊತ್ತಿರುವವರು ಯಾರಪ್ಪ ಅಂದ್ರೆ ಮೊಹಮ್ಮದ್ ಪೀರ್ ಅಂತ ಇದರ ಅರ್ಥವಾಯ್ತಲ್ಲ ಮಕ್ಕಳ? ಇಲ್ಲಿ ನಾಟಕಕ್ಕೆ ಹಿಂದೆ ರಂಗಭೂಮಿ ಅಂತ ಕರಿತಿದ್ರು. ರಂಗಭೂಮಿ ಅಂದ್ರೆ ನಾಟಕವನ್ನು ಆಡುವಂತ ಸ್ಥಳ, ವೇದಿಕೆ, ರಂಗಸ್ಥಳ ಅಂತ ಕರಿತಿದ್ರು. ಹಾಗಾದ್ರೆ ಈ ನಾಟ್ಯ ಕಲಾ ಧುರಂಧರ ಹೇಗಾದ್ರೂ ಈ ಮೊಹಮ್ಮದ್ ಪೀರ್ ಅಂತ ಹೆಂಗ್ ಬಿರುದು ಬಂತು? ಮೊಹಮ್ಮದ್ ಪೀರ್ ಅವ್ರಿಗೆ ನಾಟ್ಯ ಕಲಾ ಧುರಂಧರ ಅಂತ ಬಿರುದು ಬಂದಿದೆ. ಈ ಅವಧಿಯಲ್ಲಿ ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ? ನಾನು ಹಾಗೆ ಓದ್ಬಿಟ್ಟು ಅರ್ಥನ ಹೇಳ್ಕೊಂಡು ಹೋಗ್ತೀನಿ. ಇದು ಪೂರಕ ಪಾಠ ಆಗಿದೆ 6ನೇ ತರಗತಿಗೆ. ನಾಟ್ಯ ಕಲಾ ಧುರಂಧರ ಮೊಹಮ್ಮದ್ ಪೀರ್ ಸಮಿತಿ ರಚನೆ ಮಾಡಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸುಮಾರು 1500 ವರ್ಷಗಳ ಇತಿಹಾಸವಿದೆ. ಕನ್ನಡ ಸಾಹಿತ್ಯಕ್ಕೆ ಸುಮಾರು 1500 ವರ್ಷಗಳ ಇತಿಹಾಸವಿದೆ. ಕನ್ನಡ ಎಂಬ ಪದ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಂ ಅಂತ ಇದೆ. ಹಾಗೆಯೇ ತಮಿಳುನಾಡಿನ ಸಾಹಿತ್ಯವಾದ ಸಂಗಮ್ ಯುಗದ ತಮಿಳಿನ ಸಾಹಿತ್ಯವಾದ ಶಿಲಪ್ಪದಿಗಾರಮ್ಮಲ್ಲಿ ಕರುನಾಡರ್ ಅಂತ ಉಲ್ಲೇಖ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಹಾಗೆಯೇ ಗ್ರೀಕ್ ರೋಮನ್ ನಾಣ್ಯಗಳ ಮೇಲೆ, ಆ ದೇಶಗಳ ಮೇಲೆ ಕನ್ನಡದ ಕುರುಹುಗಳು ಇರೋದನ್ನ ಗೋವಿಂದಪ್ಪಯ್ಯವರು ಪತ್ತೆ ಹಚ್ಚಿದ್ದಾರೆ. ಹೀಗೆ ಸುಮಾರು 1500 ವರ್ಷಗಳ ಇತಿಹಾಸ ಕನ್ನಡ ನಾಡಿಗಿದೆ. ಇಂಥದ್ರಲ್ಲಿ ಜನಪದ ಗೀತೆ, ಕಥೆಗಳು, ಲಾವಣಿ ಹಾಗೂ ರಂಗಭೂಮಿ ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಮೌಖಿಕವಾಗಿ ತಲುಪಿಸುತ್ತಾ ಬಂದಿವೆ. ಅಂದ್ರೆ ಇಲ್ಲಿ ಜನಪದ ಗೀತೆಗಳು ಗೊತ್ತಾ? ನಾನೀಗ ಒಂದು ಜನಪದ ಗೀತೆಯನ್ನು ಆಡುತ್ತೇನೆ, ಆನಂದಿಸಿ ಮಕ್ಕಳೇ. ಮಂಗೋಳಿ ಕೂಗ್ಯಾವೋ, ಮೂಡು ಕೆಂಪ್ಯಾರ್ಯಾವೋ, ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು. ಇದು ಜನಪದ ಗೀತೆ. ಇನ್ನೊಂದು ಕಡೆ ಜನಪದರು ಹೇಳ್ತಾರೆ, ಮಕ್ಕಳ ಆಟವು ಚಂದ, ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಚಂದ ನರಗಡ್ಡ, ಮುಪ್ಪಿನಲ್ಲಿ ಚಂದ ನರಗಡ್ಡ, ಜಗದೊಳಗ ಎತ್ತ ನೋಡಿದರೋ ನಗು ಚಂದ. ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ ಅಲ್ವಾ? ಜನಪದ ಗೀತೆನ ಅಲ್ವಾ? ಇದು ಜನಪದ ಗೀತೆಗಳು. ಕಥೆಗಳು, ಜನಪದ ಕಥೆಗಳ ಸ್ಟೋರಿಗಳನ್ನು ನೀವು ಕೇಳಿದೀರಾ. ಹಾಗೆಯೇ ಲಾವಣಿ ಇದು ಒಂದು ಜನಪದ ಸಾಹಿತ್ಯದಲ್ಲೇ ಬರುವಂತದ್ದು. ಲಾವಣಿ ಪ್ರಕಾರ ಲಾವಣಿ ಹೆಂಗಿರುತ್ತಪ್ಪ ಅಂದ್ರೆ, ಭಾರತ ದೇಶದ ಬಾಲರವಿಯವರವ ಲಾಲಿಸಿ ಪೇಳುವೆ ಲಾವಣಿಯ, ಈ ರೀತಿ ಹಾಡುಗಳಿರ್ತವೆ. ಹಾಗೆಯೇ ರಂಗಭೂಮಿ ಅಂದ್ರೆ ನಾಟಕ ಕ್ಷೇತ್ರ, ನಾಟಕವನ್ನು ಆಡುವಂತ ವೇದಿಕೆ, ಸ್ಥಳ ಅಂತ ಕರಿತೀವಿ. ಇಲ್ಲಿ ಕನ್ನಡ ಸಾಹಿತ್ಯವನ್ನ ಜನಸಾಮಾನ್ಯರಿಗೆ ತಲುಪಿಸುತ್ತಾ ಬಂದಿವೆ. ಈ ಪುರಾಣಗಳು ಯಾವ್ಯಾವು ನಮ್ಮಲ್ಲಿ ಅಂದ್ರೆ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಪುರಾಣಗಳು. ರಾಮಾಯಣ ಮಹಾಭಾರತ ನೀವು ಕೇಳಿದಿರಲ್ವಾ? ಹಾಗೆ ಇತಿಹಾಸದಲ್ಲಿ ಮೌರ್ಯ ಸಾಮ್ರಾಜ್ಯದ ಪ್ರಖ್ಯಾತ ಅರಸನಾದ ಅಶೋಕನ ಬಗ್ಗೆ ಕೇಳಿದ್ರ? ಕನ್ನಡ ನಾಡಿನಲ್ಲಿ ಆಳ್ವಿಕೆಯನ್ನು ಮಾಡಿದಂತ ಕದಂಬ ವಂಶದ ಮೂಲ ಪುರುಷ ಮಯೂರ ಶರ್ಮನ ಬಗ್ಗೆ ಕೇಳಿದಿರ? ಹಾಗೆ ಬಾದಾಮಿ ಚಾಲುಕ್ಯರ ಅರಸ ಇಮ್ಮಡಿ ಪುಲಕೇಶಿ ಬಗ್ಗೆ ಕೇಳಿದಿರ? ಹಾಗೆ ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ಅರಸ ಶ್ರೀಕೃಷ್ಣ ದೇವರಾಯನ್ ಕೇಳಿದಿರ ಹೆಸರನ್ನ? ಅವರೆಲ್ಲರೂ ಸಹ ಇತಿಹಾಸದಲ್ಲಿ ಅದ್ವಿತೀಯವಾದ ಸಾಧನೆಯನ್ನ ಮಾಡಿದ್ದಾರೆ. ಹೀಗೆ ಪ್ರಸಿದ್ಧವಾದ ಸಾಹಿತ್ಯವನ್ನ ಮನೋರಂಜನೆ ಜೊತೆಗೆ ರವಾನಿಸುವ ಕಾರ್ಯವನ್ನು ರಂಗಭೂಮಿ ವಹಿಸಿಕೊಂಡಿದೆ. ರಂಗಭೂಮಿ ಮನೋರಂಜನೆ, ಎಂಟರ್ಟೈನ್ಮೆಂಟ್, ಮನಸ್ಸಿಗೆ ಖುಷಿಯನ್ನ ಕೊಡ್ತದೆ. ಮನೋರಂಜನೆ ಅಂದ್ರೆ ಮನಸ್ಸಿಗೆ ಮುದವನ್ನು ನೀಡುವಂತಹದ್ದು. ಹೀಗೆ ದೃಶ್ಯ ಸಾಧನವಾದ ರಂಗಭೂಮಿಯ ಪಾತ್ರಗಳು ಬಹುಬೇಗನೆ ಜನರನ್ನು ತಲುಪಿಸುತ್ತವೆ. ಎಷ್ಟೇ ಅಂದ್ರೆ ಕಿವಿಯಿಂದ ಕೇಳೋದು, ದೃಶ್ಯ ಅಂದ್ರೆ ನೋಡೋದು,
ಕಿವಿಯಿಂದ ಕೇಳೋದು ಮತ್ತು ನೋಡುವ ನಾಟಕಗಳನ್ನ ನೋಡ್ತಿರಲ್ವಾ ಅಲ್ವಾ? ನೀವು ಟಿವಿ ಮುಂದೆ ಕುತ್ಕೊಂಡಾಗ ನೀವು ಕೇಳ್ತೀರ ನೋಡ್ತಿರಲ್ವಾ? ಇವೇ ಶ್ರವ್ಯ ದೃಶ್ಯ ಸಾಧನಗಳು. ಶ್ರವ್ಯ ಅಂತ ಬರೀ ಕೇಳೋದು, ರೇಡಿಯೋ ಮಾತ್ರ ಕಿವಿಯಿಂದ ಕೇಳ್ತಿರಲ್ವಾ? ರೇಡಿಯೋನ ಬರೀ ಕಿವಿಯಿಂದ ಕೇಳ್ತಿರಲ್ವಾ? ಅದು ಶ್ರವ್ಯ ಸಾಧನ ಅಷ್ಟೇ. ಶ್ರವ್ಯ ದೃಶ್ಯ ಸಾಧನ ಅಂದ್ರೆ ದೂರದರ್ಶನ ಅಂದ್ರೆ ಟಿವಿ ಅಂತಿರಲ್ಲ ಅದು. ಹೀಗೆ ಇದು ಇಂತಹ ಸಾಧನವಾದ ಇದರಲ್ಲಿ ಒಂದು ಸಾಧನ ಇದೆ, ರಂಗಭೂಮಿ ಸಾಧನ. ನಾಟಕ ಅಂದ್ರೆ ರಂಗಭೂಮಿ ಕ್ಷೇತ್ರದಲ್ಲಿ ನಾಟಕದಲ್ಲಿ ಪಾತ್ರಗಳನ್ನು ನೀವು ಕೇಳ್ತೀರಾ, ಅವರ ಹಾಡುಗಳನ್ನು ಕೇಳ್ತೀರಾ, ಅವರ ಸಂಭಾಷಣೆಯನ್ನು ನೀವು ಕೇಳ್ತೀರಾ. ಅಂತಹ ರಂಗಭೂಮಿ ಕಲೆಯನ್ನ ಉಳಿಸಿ ಬೆಳೆಸುವುದರಲ್ಲಿ ಹಲವಾರು ಮಹನೀಯರು ತಮ್ಮ ಜೀವನವನ್ನೇ ಮುಡುಪಾಗಿಸಿದ್ದಾರೆ. ಅಂತಹ ಮಹಾನ್ ಕಲಾವಿದರಲ್ಲಿ ಮೊಹಮ್ಮದ್ ಪೀರ್ ಅವರು ಇಲ್ಲಿ ಗಮನಿಸಿ, ಚಿತ್ರದಲ್ಲಿ ನೋಡ್ತಿರಲ್ಲ, ಇವರೇ ಮೊಹಮ್ಮದ್ ಪೀರ್, ಪ್ರಖ್ಯಾತವಾದ ನಾಟಕದಲ್ಲಿ ಅಭಿನಯಿಸುವಂತ ರಂಗಭೂಮಿ ನಟ. ಇನ್ನು ಮುಂದೆ ನೋಡೋಣ. ಮೊಹಮ್ಮದ್ ಪೀರ್ ಕನ್ನಡ ವೃತ್ತಿ ರಂಗಭೂಮಿಯ ಪ್ರಸಿದ್ಧ ನಟ. ಮೈಸೂರಿನ ಮಧ್ಯಮ ಕುಟುಂಬವೊಂದರಲ್ಲಿ ಜನಿಸಿದರು. ಮೊಹಮ್ಮದ್ ಪೀರ್ ಅವರು ಎಲ್ಲಿ ಜನಿಸ್ತಾರಾಗಾದ್ರಿಂದ ಅವರು ಪ್ರಸಿದ್ಧವಾದ ನಟ ಆಗಿದ್ರು, ಕನ್ನಡದ ರಂಗಭೂಮಿಯ ನಟ ಆಗಿದ್ರು. ಮೈಸೂರಿನಲ್ಲಿ ಮಧ್ಯಮ ವರ್ಗ ಫ್ಯಾಮಿಲಿಯಲ್ಲಿ ಜನ್ಮಿಸ್ತಾರೆ. ಈ ಫ್ಯಾಮಿಲಿ ಕುಟುಂಬದಲ್ಲಿ ಶ್ರೀಮಂತ ವರ್ಗ, ಮಧ್ಯಮ ವರ್ಗ, ಬಡವರ್ಗ ಅಂತ ಇರ್ತಾರೆ. ಅಂತದ್ರಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಇವ್ರು ಜನಿಸ್ತಾರೆ. ಇವರ ತಂದೆ ಪೈಲ್ವಾನ್ ಮಹಿಯುದ್ದೀನ್, ತಾಯಿ ಮುಬಾರಕ್ಕಿ. ಈ ಪೈಲ್ವಾನ್ ಆಗಿನ ಕಾಲದಲ್ಲಿ ಮೈಸೂರಲ್ಲಿ ಪೈಲ್ವಾನ್ರು ಜಾಸ್ತಿ ಇದ್ರು. ಕುಸ್ತಿ ಕಾಲ್ಗಾಡ್ತಿದ್ವಲ್ಲ, ಈಗೆಲ್ಲ ಜಿಮ್ ಬಂದ್ಬಿಟ್ಟಿದಾವೆ. ಆಗ ಪೈಲ್ವಾನ್ ಆಟ ಇವೆಲ್ಲ WWF ನೋಡ್ತೀರಾ, ಅದು ಪೈಲ್ವಾನ್ ಆಟನ ಡಿಶಿಮ್ ಅಂತಾರಲ್ಲ, ಹಾಗೆ ಪೈಲ್ವಾನ್ರು ಆಗಿನ ಕಾಲದಲ್ಲಿ ಮೈಸೂರಲ್ಲಿ ಇದ್ರು. ಅವರ ತಂದೆ ಪ್ರಖ್ಯಾತವಾದ ಪೈಲ್ವಾನ್ ಪಟು ಆಗಿದ್ರು. ಯಾರಪ್ಪ ಅಂದ್ರೆ ಮಹಿಯುದ್ದೀನ್. ತಾಯಿ ಮುಬಾರಕ್ಕಿ ಅವರು ಮೊಹಮ್ಮದ್ ಪೀರ್ ಅವರ ತಾಯಿಯವರು. ತಂದೆ ತಾಯಿಯನ್ನು ಬಾಲ್ಯದಲ್ಲಿ ಕಳ್ಕೊಂಡ್ಬಿಡ್ತಾರೆ ಮೊಹಮ್ಮದ್ ಪೀರ್ ಅವರು. ಅವಾಗ ಏನಾಗ್ತಾರಪ್ಪ ಅಂದ್ರೆ ಆನಂತರ ಸೋದರ ಮಾವನ ಆಶ್ರಯದಲ್ಲಿ ಬೆಳೀತಾರೆ. ಇವರು ವೆಸ್ಲಿಯನ್ ಮಿಷನ್ಸ್ ಹೈಸ್ಕೂಲ್ ನಲ್ಲಿ ಓದುತ್ತಿರುವಾಗಲೇ ನಾಟಕದ ಅಭಿರುಚಿ ಏನಾಗುತ್ತಪ್ಪ ಅಂದ್ರೆ ಹತ್ತುತ್ತೆ. ಇವರು ವೆಸ್ಲಿಯನ್ ಹೈಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ಇವ್ರಿಗೆ ನಾಟಕದ ಹುಚ್ಚು ಜಾಸ್ತಿ ಆಗ್ತದೆ. ಮುಂದೆ ಅವಕಾಶ ಇವರಿಗೆ ಚಾನ್ಸ್ ಸಿಕ್ಕಾಗ ದೊರಕಾಗಲ್ಲ, ತಪ್ಪದೇ ನಾಟಕಗಳನ್ನು ನೋಡ್ತಾ ಇರ್ತಾರೆ. ಇವರ ಮೇಲೆ ಯಾರ್ಯಾರು ಪ್ರಭಾವ ಬೀರ್ತಾರಪ್ಪ ಅಂದ್ರೆ ಅಂದಿನ ಪ್ರಖ್ಯಾತ ರಂಗಭೂಮಿಯ ವಿದ್ವಾಂಸರಿದ್ರು. ವರದಾಚಾರ್ಯ, ಕೃಷ್ಣಮೂರ್ತಿ ರಾವ್, ಬಳ್ಳಾರಿಯ ರಾಘವ್ ಅವರ ಪ್ರಭಾವವಾಯಿತು ಯಾರಿಗೆ? ಮೊಹಮ್ಮದ್ ಪೀರ್ ಅವರಿಗೆ. ನಾಟಕದ ಗೀಳಿನಿಂದಾಗಿ ಗೀಳನ್ನು ಹುಚ್ಚು ನಾಟಕವನ್ನೇ ನೋಡ್ತಾ ಇರೋದು. ಕೆಲವರು ಫಿಲಂ ಹುಚ್ಚಿರುತ್ತೆ, ಕೆಲವರು ಜೂಜಾಡ ಹುಚ್ಚಿರುತ್ತೆ, ಕೆಲವರಿಗೆ ಬೇರೆ ಬೇರೆ ಹವ್ಯಾಸಗಳಿರುತ್ತವೆ. ಹಾಗೆ ಇವರಿಗೆ ನಾಟಕದ ಆದಿ ಇತ್ತು, ಗೀಳಿತ್ತು. ವಿದ್ಯಾಭ್ಯಾಸ ಏನಾಯ್ತು? ಕುಂಠಿತವಾಯಿತು. 1915ರಲ್ಲಿ ಮೈಸೂರಿನಲ್ಲಿ ಇದ್ದ ಗಿರಿಧರ ಲಾಲ್ ಕಂಪನಿ ಪ್ರವೇಶಿಸುವ ಮೂಲಕ ಇವರು ರಂಗಭೂಮಿಗೆ ಪಾದಾರ್ಪಣೆ ಮಾಡಿದರು. ಮುಂದೆ ಮೊಹಮ್ಮದ್ ಪೀರ್ ಅವರು ಅಭಿನಯಿಸಿದ ನಾಟಕಗಳ ಬಗ್ಗೆ ತಿಳ್ಕೊಳ್ಳೋಣ. ಕೃಷ್ಣಲೀಲ ಇವರು ಅಭಿನಯಿಸಿದ ಮೊದಲ ನಾಟಕ. 1920ರಲ್ಲಿ ಪೀರ್ ಅವರು ಈ ಸಂಸ್ಥೆಯನ್ನು ಬಿಟ್ಟು ಬೆಂಗಳೂರಿಗೆ ಹೋಗಿ ಗುರುಕಾರ್ ಕಂಪನಿ ಎಂದು ಪ್ರಸಿದ್ಧವಾಗಿದ್ದ ನಟ ಭಯಂಕರ ಗಂಗಾಧರ ರಾಯರ ಭಾರತ ಜನ ಮನೋಲ್ಲಾಸಿನಿ ನಾಟಕ ಕಂಪನಿಗೆ ಸೇರಿದರು. ಇಲ್ಲಿ 8 ವರ್ಷಗಳ ಕಾಲ ದುಡಿದರು. ಇಲ್ಲಿರುವಾಗ ಕಾಳಿದಾಸದಲ್ಲಿ ಕುರುಬ, ಸದಾರಾಮೆಯ ಕಳ್ಳ, ಪ್ರಭಾಮಣಿಯಲ್ಲಿ ವಿರೋಚನ, ಸುಭದ್ರದಲ್ಲಿ ಬ್ರಾಹ್ಮಣ ಇಂತಹ ಹಾಸ್ಯ ಪಾತ್ರಗಳು ಅವರ ಪಾಲಿನದಾಯಿತು. ಅಂದ್ರೆ ಕಾಮಿಡಿ ಪಾತ್ರಗಳನ್ನ ಮಾಡ್ತಾ ಇರು, ಹಾಸ್ಯದ ಪಾತ್ರಗಳನ್ನ, ವಿದೂಷಕನ ಪಾತ್ರಗಳನ್ನ ಮಾಡ್ತಾ ಇರು. ಬರಬರುತ್ತಾ ಪೀರ್ ಅವರು ಕಂಪನಿಯ ನಟರಾಗಿ ಅಷ್ಟೇ ಅಲ್ಲದೆ ಈ ಕಂಪನಿಯ ಸಲಹೆಗಾರರಾಗಿ, ಕಾರ್ಯದರ್ಶಿಯಾಗಿ, ಸ್ಟೇಜ್ ಮ್ಯಾನೇಜರ್ ಆಗಿ, ಕೊನೆಗೆ ಕಂಪನಿಯ ಮ್ಯಾನೇಜರ್ ಆದರು. ಕೆಲವು ಸಲ ನಟರ ಸಹಕಾರದಿಂದ 1932ರಲ್ಲಿ ಚಂದ್ರಕಲಾ ನಾಟಕ ಮಂಡಳಿಯನ್ನು ಸ್ಥಾಪಿಸಿದರು. ಮುಂದೆ ಮೊಹಮ್ಮದ್ ಪೀರ್ ಅವರ ಕಾರ್ಯಗಳನ್ನು ತಿಳ್ಕೊಳ್ಳೋಣ. 5.5 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ಈ ಸಂಸ್ಥೆ ಪೀರ್ ಅವರ ನೇತೃತ್ವದಲ್ಲಿ ಸಾಧಿಸಿದ ಕಲಾ ಸಿದ್ಧಿ ಅಸಾಮಾನ್ಯ. ಇವ್ರು ನೋಡಿ 5.5 ವರ್ಷ ಈ ಕಂಪನಿಯಲ್ಲಿ, ಯಾವುದು ಚಂದ್ರಕಲಾ ನಾಟಕ ಕಂಪನಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸಾಧನೆ, ಕಲಾ ಸಿದ್ಧಿ ಅಸಾಮಾನ್ಯವಾಗಿತ್ತು. ಯಾರು ಸಾಧನೆ ಮಾಡದೇ ಇರುವಂತಹ ಸಾಧಿಸಿದ್ರು. ಈ ಕಂಪನಿಯ ಮೊದಲ ಪ್ರಯೋಗ ವಿಜೇಂದ್ರ ಲಾಲ್ ರಾಯರ ಶಹಜಹಾನ ಪ್ರಚಂಡ ಜನಪ್ರಿಯತೆ ಪಡೆಯಿತು. ಶಹಜಹಾನ್ ಮೊಘಲ್ ದೊರೆಗಳಲ್ಲಿ ಪ್ರಖ್ಯಾತವಾದ ಸುಲ್ತಾನ್ ಆಗಿರ್ತಾನೆ. ಇವನ ಕಾಲದಲ್ಲಿ ದೆಹಲಿಯಲ್ಲಿ ಜುಮ್ಮಾ ಮಸೀದಿ, ಕೆಂಪು ಕೋಟೆ ರಚನೆ ಆಗುತ್ತೆ. ಆಗ್ರಾದಲ್ಲಿ ವಿಶ್ವವಿಖ್ಯಾತವಾದ ತಾಜ್ ಮಹಲ್ ನ ನಿರ್ಮಾಣ ಮಾಡ್ತಾರೆ ಶಹಜಹಾನ್. ಅಂತ ನಾಟಕ
ಪ್ರಚಂಡ ಜನಪ್ರಿಯತೆಯನ್ನು ಪಡ್ಕೊಳ್ಳುತ್ತೆ. ಒಂದೇ ನಾಟಕ 9 ದಿನಗಳ ಸತತ ಪ್ರದರ್ಶಿತವಾದ ಕೀರ್ತಿ ಹೊರದಾಯಿತು. ಮುಂದೆ HLN ಸಿಂಹರವರ ಸಂಸಾರದ ನಳಿಕೆ 1932, ಪುಟ್ಟ ಸೋಮಯ್ಯನವರ ಗೌತಮ ಬುದ್ಧ 1934 ಮುಂತಾದ ಹೊಸ ಬಗೆಯ ನಾಟಕಗಳನ್ನು ಈ ಮಂಡಳಿ ಆಡಿತು. ಈ 3 ವಿಶಿಷ್ಟ ನಾಟಕಗಳಲ್ಲದೆ ಪ್ರಭಾಮಣಿ ವಿಜಯ, ವೀರ ನರಸಿಂಹ ಚರಿತೆ, ಸದಾರಾಮೆ, ಸುಭದ್ರಾ ಪರಿಣಯ ಮೊದಲಾದ ನಾಟಕಗಳು ಈ ಮಂಡಳಿಯ ನಾಟಕಗಳಾದವು. ಸಂಸಾರ ನಳಿಕೆಯಲ್ಲಿ ಸುಂದರ ಶಹಜಹಾನ್ ನಾಟಕದಲ್ಲಿ ದಾರ, ಗೌತಮ ಬುದ್ಧ ನಾಟಕದಲ್ಲಿ ಗೌತಮ ಈ ಪಾತ್ರಗಳ ಅಭಿನಯ ವಿಶೇಷ ಖ್ಯಾತಿಗೆ ಪಾತ್ರವಾಗಿ ಪಿ ರವರ ಹೆಸರು ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಚಿರಸ್ಥಾಯಿಯಾಯಿತು. ವರದಾಚಾರ್ಯ ರಾಘವರ ಅನಂತರ ರಂಗಾಭಿನಯ ಕಲೆ ಪ್ರಖರವಾದುದು. ಪಿ ರವರೆಂದರೆ ಅತಿಶಯೋಕ್ತಿಯಲ್ಲ. ಕನ್ನಡ ರಾಘವ ಎಂದು ಪ್ರಸಿದ್ಧರಾಗಿದ್ದ ಪಿ ರವರಿಗೆ 1935ರಲ್ಲಿ ಹುಬ್ಬಳ್ಳಿಯಲ್ಲಿ ಮುದವೀಡ ಕೃಷ್ಣರಾಯರ ನೇತೃತ್ವದಲ್ಲಿ ನಾಟ್ಯ ಕಲಾ ದುರಂದರ ಪ್ರಶಸ್ತಿ ನೀಡಲಾಯಿತು. ಆದ್ರಿಂದಲೇ ಇವರಿಗೆ ನಾಟ್ಯ ಕಲಾ ದುರಂದರ ಮೊಹಮ್ಮದ್ ಪೀರ್ ಅಂತ ಕರೀತಾರೆ. ಮುಂದೆ ಇವರ ವ್ಯಕ್ತಿತ್ವ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ. ಮೊಹಮ್ಮದ್ ಪೀರ್ ಅವರು ಹೆಂಗಿದ್ರು ಅಂತ ತಿಳ್ಕೊಳ್ಳೋಣ. 5.5 ಅಡಿ ಎತ್ತರ, 5.5 feet ಹೈಟ್ ಇದ್ರು ಇವರು. 5.5 ಅಡಿ ಎತ್ತರ ಇದ್ರು. ವಿಶಾಲವಾದ ಹಣೆ ಇತ್ತು ನಮ್ಮಂಗಿ. ಅಗಲವಾದ ಕಣ್ಣುಗಳಿದ್ದು ಆಕರ್ಷಕ ಧ್ವನಿಯ ಪೀರ್ ಅವರದು ಸರಳ ಜೀವನ, ಸಿಂಪಲ್ ಲೈಫ್, ಸರಳವಾಗಿ ಜೀವನ ಮಾಡ್ತಿದ್ದು. ದಕ್ಷ ಅಭಿನಯ ಹಾಗೂ ಧ್ವನಿಪೂರ್ಣ ಸಂಭಾಷಣೆ ವೈಖರಿ ಇವರ ನಾಟಕಗಳ ಜೀವಾಳ. ಅಬ್ಬರದ ಸಂಗೀತ ಹಾಡುಗಳಿಂದ ಅನೇಕ ವೇಳೆ ನಾಟಕದ ಓಟಕ್ಕೆ ಕೊಂದು ಬರುತ್ತದೆ ಎಂಬುದು ಇವರ ಅಭಿಪ್ರಾಯ. ಸಂಗೀತ ಪ್ರಧಾನ ನಾಟಕಗಳ ಮಹತ್ವ ಕಡಿಮೆಯಾಗಿದ್ದಾಗ, ಜನಪ್ರಿಯತೆ ಕುಂದುತ್ತಿದ್ದಾಗ ಸಾಹಿತ್ಯ ಮೌಲ್ಯವುಳ್ಳ ಗದ್ಯ ಕೃತಿಗಳು ಅಭಿನಯ ಯೋಗ್ಯ ಎಂದು ತೋರಿಸಿದ ಕೀರ್ತಿ ಪೀರ್ ಅವರಿಗೆ ಸಲ್ಲಬೇಕು. ಮಕ್ಕಳೇ, ಈ ರೀತಿ ನಾಟ್ಯ ಕಲಾ ದುರಂದರ ಮೊಹಮ್ಮದ್ ಪೀರ್ ಅವರ ಜೀವನ ಚರಿತ್ರೆ, ಅವರ ವ್ಯಕ್ತಿತ್ವ, ಅವರು ನಾಟಕಗಳಲ್ಲಿ ಅಭಿನಯಿಸಿದ್ದನ್ನು ನಾವು ತಿಳ್ಕೊಂಡು, ಅವರಿಗೆ ಬಂದಂತ ಪ್ರಶಸ್ತಿಗಳು, ಅವರು ಯಾವ ರೀತಿ ನಾಟಕಗಳಲ್ಲಿ ಅಭಿನಯ ಮಾಡುತ್ತಿದ್ದದ್ದನ್ನು ತಿಳ್ಕೊಂಡು ಈ ಪಾಠದಲ್ಲಿ ಪಾಠ ತಮಗೆಲ್ಲರಿಗೂ ಸಾರ್ಥಕವಾಗಿದೆ ಅಂತ ನಾನು ಭಾವಿಸ್ಕೊತೀನಿ. ಇದುವರೆಗೂ ಸಾವಧಾನವಾಗಿ ನಾಟ್ಯ ಕಲಾ ದುರಂದರ ಮೊಹಮ್ಮದ್ ಪೀರ್ ಪಾಠವನ್ನು ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಸಹ ಧನ್ಯವಾದಗಳು.